ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಥರ್ಡ್ ರೌಂಡ್ ರಿಸಲ್ಟಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಾನು ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ಥರ್ಡ್ ರೌಂಡ್ ರಿಸಲ್ಟ್ಸಲ್ಲಿ ನಿಮಗೆ ಯಾವ್ಯಾವ ರೀತಿ ಪ್ರೋಸೆಸ್ ಇರುತ್ತೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೋತಿದ್ದೀರಾ. ದಯವಿಟ್ಟು ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಇತ್ತೀಚೆಗೆ ಎಲ್ರಿಗೂ ಒಂದು ಡೌಟ್ ಬಂದಿರುವಂಥದ್ದು KCET ವಿದ್ಯಾರ್ಥಿಗಳೇ, ಸರ್ ನಾನೀಗ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಲ್ವಾ, ನನಗೆ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಏನು ಮಾಡೋದು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ಪಾಸಿಬಿಲಿಟೀಸ್ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗದಿರುವಂತಹ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನೋಡಿ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಿರ್ತಾರೋ ಜೊತೆಗೆ ಬಂದುಬಿಟ್ಟು ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಇವರು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರಲ್ವ. ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರಿಗೇನಾದರೂ ಅವರ ಒಂದು ರಿಸಲ್ಟ್ಸನ್ನು ಚೆಕ್ ಮಾಡಿಕೊಂಡಾಗ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುವಂತಹ ಚಾನ್ಸಸ್ಸು ಸಹ ಇದೆ. ಯಾಕಂತ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ, ಈಗ ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೆಕೆಂಡ್ ರೌಂಡ್ ಈಗ ಇನ್ನೇನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಥರ್ಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾದಮೇಲೆ ಇನ್ನು ನೆಕ್ಸ್ಟು ನಿಮಗೆ ಆದಷ್ಟು ಬೇಗ 1 or 2 days ಒಳಗಡೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿನೂ ಸಹ ಸ್ಟಾರ್ಟ್ ಆಗುತ್ತೆ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಏನು ಮಾಡ್ತೀರಾ, ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ನೀವು ಒಂದಿಷ್ಟು ಚೇಂಜಸನ್ನು ಮಾಡ್ಕೋತೀರಾ. ಆ್ಯಂಡ್ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವರು ಸಹ ಒಂದಿಷ್ಟು ಚೇಂಜಸನ್ನು ಮಾಡ್ಕೋತಾರೆ. ಅವಾಗ ಏನು ಮಾಡ್ತಾರೆ, KE ಅವರು ಮತ್ತೆ ಅದನ್ನು ರನ್ ಮಾಡಿದಾಗ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ಗೆ ನೀವು ಮಾಡಿರೋಂಥ ಆಪ್ಷನ್ ಎಂಟ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಇಲ್ವಾ, ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತಾರೆ. ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗ್ತಿಲ್ಲ ಅಂತ ಅಂದ್ರೆ ರಿಸಲ್ಟ್ಸಲ್ಲಿ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ. ಓಕೆನಾ? ಸೊ ಹಂಗೆ ಬಂದಾಗ ನಾವೇನು ಸರ್ ಮಾಡೋದು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಯಾರು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೋ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾದಮೇಲೆ ಥರ್ಡ್ ರೌಂಡ್ ರಿಸಲ್ಟಲ್ಲಿ ನಿಮಗೆ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ನೀವೀಗ ಏನು ಕಾಶ್ ಆನ್ ಡೆಪಾಸಿಟ್ 10,000 rupees ಪೇ ಮಾಡಿದ್ದೀರಾ ಅದು ಬಂದುಬಿಟ್ಟು ನಿಮಗೆ ವಾಪಸ್ ಆದರೆ ಬರುತ್ತೆ. ನೀವು ಬೇರೆ ಎಲ್ಲಾದರೂ ಮ್ಯಾನೇಜ್ಮೆಂಟಲ್ಲಿ ಜಾಯ್ನ್ ಆದರೆ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ ಯಾರಿಗಾದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರಲ್ವೋ ಆ್ಯಂಡ್ ಜೊತೆಗೆ ಈಗ ಥರ್ಡ್ ರೌಂಡಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ನಾವೇನು ಮಾಡೋದು ಅಂತ ಕೇಳ್ತಿದ್ದಾರೆ. ನೀವೇನು ಮಾಡೋದಕ್ಕೆ ಆಗಲ್ಲ. ಓಕೆನಾ? ಈಗ ಯಾವುದೇ ಥರದ ಆಪ್ಷನ್ ಇಲ್ಲ. ಈಗ ಫರ್ದರ್ ರೌಂಡ್ ಆಗಲಿ, ಫೋರ್ತ್ ರೌಂಡ್ ಆಗಲಿ ಅಥವಾ ಮತ್ತೊಂದು ರೌಂಡ್ ಆಗಲಿ ಅಂತ ಇರೋದಿಲ್ಲ. ಸೊ ನೀವೇನು ಮಾಡ್ಬೋದು, ಬೇರೆ ಕಡೆ ಎಲ್ಲಾದರೂ ಮ್ಯಾನೇಜ್ಮೆಂಟಲ್ಲಾದರೆ ಜಾಯ್ನ್ ಆಗ್ಬೋದು, ಆಗಿರುತ್ತೆ. ಓಕೆನಾ? ನಾನು ಇರೋವಂಥ ಸತ್ಯನ ಹೇಳ್ತಿದ್ದೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾನೆ ಇದ್ದಾರೆ ನನಗೆ. ಲಾಸ್ಟ್ ಒಂದು 2 to 3 ವೀಡಿಯೋಸಲ್ಲಿ ಒಂದು ಏನಿಲ್ಲ ಅಂದ್ರೂ 2 to 3 ಕಮೆಂಟ್ಸ್ ಆದರೆ ಬಂದಿರುತ್ತೆ ಪ್ರತಿ ವಿಡಿಯೋಗೂ. ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಏನು ಮಾಡೋದು, ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು. ನಿಮಗೆ ಥರ್ಡ್ ರೌಂಡಲ್ಲಿ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂತು ಅಂತ ಅಂದರೆ ನೀವೇನಾದರೂ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಕಾಶ್ ಆನ್ ಡೆಪಾಸಿಟನ್ನು ಪೇ ಮಾಡಿ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಕಾಶ್ ಆನ್ ಡೆಪಾಸಿಟ್ 10,000 rupees ವಾಪಸ್ ಬರುತ್ತೆ. ನೀವು ಫರ್ದರ್ ನೀವು ಬೇರೆ ಕಡೆ ಎಲ್ಲಾದರೂ ಅಡ್ಮಿಷನನ್ನು ತಗೋಬೋದು, ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನೂ ಸಹ ಇರೋದಿಲ್ಲ. ಓಕೆನಾ? ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ವ ಅಂತ ಸ್ಟೂಡೆಂಟ್ಸ್ಗೆ. ಸೊ ಇದೊಂದನ್ನು ಕ್ಲಿಯರ್ ಮಾಡ್ಕೊಬಿಡಿ. ಆ್ಯಂಡ್ ನೆಕ್ಸ್ಟ್ ಈಗ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ನಾನೀಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂತು, ನಾನು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಲ್ವಾ, ನನಗೆ ಥರ್ಡ್ ರೌಂಡಲ್ಲಿ ಈಗ ಬೇರೆ ಕಾಲೇಜ್ ಏನಾದರೂ ಅಲಾಟ್ಮೆಂಟ್ ಆಯಿತು, ಆ ಬೇರೆ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗಿರುವಂಥ ಕೋರ್ಸ್ ಫೀಸ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಯಾವ ರೀತಿ ಅಂತ ಕೇಳ್ತಿದ್ದಾರೆ. ಏನಾದರೂ ಕೋರ್ಸ್ ಫೀಸ್ ಜಾಸ್ತಿ ಇತ್ತು ಅಂತ ಅಂದರೆ ನೀವು ಮತ್ತೆ ಉಳಿದಿರುವಂಥ ರಿಮೈನಿಂಗ್ ಅಮೌಂಟನ್ನು ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಈಗ ನೀವು ಸೆಕೆಂಡ್ ರೌಂಡಲ್ಲಿ ಏನು ಫೀಸನ್ನು ಪೇ ಮಾಡಿದ್ದೀರಾ ಅದನ್ನು ಬಿಟ್ಟು ನೆಕ್ಸ್ಟ್ ಎಷ್ಟು ಜಾಸ್ತಿ ಫೀಸ್ ಇದೆ ಅಷ್ಟು ಫೀಸ್ ಮಾತ್ರ ಪೇ ಮಾಡ್ತೀರಾ. ಅಕಸ್ಮಾತಾಗಿ ಏನಾದರೂ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಈಗ ನೀವು ಸೆಕೆಂಡ್ ರೌಂಡಲ್ಲೇ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಜಾಸ್ತಿ ಫೀಸನ್ನು ಪೇ ಮಾಡಿದ್ದೀರಾ, ಅಲ್ಲಿ ಕೋರ್ಸ್ ಫೀಸ್ ಬಂದುಬಿಟ್ಟು ತುಂಬ ಕಡಿಮೆ ಇದೆ ಅಂತಂದರೆ ಅವಾಗ ಬಂದುಬಿಟ್ಟು ಅಮೌಂಟ್ ನಿಮಗೆ ರೀಫಂಡ್ ಆದರೆ ಆಗುತ್ತೆ. ಓಕೆನಾ? ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನಿಮಗೆ ಅಮೌಂಟಲ್ಲಿ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ನೀವೇನಾದರೂ ಅಮೌಂಟ್ ಎಕ್ಸೆಸ್ಸಾಗಿ ಕಟ್ಟಿದರೆ ರೀಫಂಡ್ ಆಗುತ್ತೆ, ಇಲ್ಲ ಅಂತಂದರೆ ನೀವು ಕಡಿಮೆ ಕಟ್ಟಿದರೆ ಮತ್ತು ಉಳಿದಿರುವಂತಹ ರಿಮೈನಿಂಗ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಇದೊಂದು KE ಕಡೆಯಿಂದ ಏನು ಅಂತ ಅಂದರೆ ಸ್ಟೂಡೆಂಟ್ಸಿಗೆ ಗುಡ್ ನ್ಯೂಸು. ನಿಮಗೆ ಫೀಸಲ್ಲಿ ನೀವು ಕಟ್ಟುವಂಥ ಅಮೌಂಟಲ್ಲಿ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಆನ್ ಟೈಮ್ ಎಲ್ಲ ಒಂದು ಪ್ರೊಸೆಸ್ಸನ್ನು ಸಹ ನಡೆಯುತ್ತೆ. ಓಕೆನಾ? ಸೊ ಈಗ ಥರ್ಡ್ ರೌಂಡಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಒಂದು ಮಾತನ್ನು ಹೇಳ್ತೀನಿ ನೋಡಿ. ಈಗ ನೀವು ಈಗಾಗಲೇ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀರಾ, ಸೀಟ್ ಮ್ಯಾಟ್ರಿಕ್ಸನ್ನು ಅಬ್ಸರ್ವ್ ಮಾಡಿದ್ದೀರಾ. ಇನ್ನು ನೆಕ್ಸ್ಟು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದಾದಮೇಲೆ KE ಕಡೆಯಿಂದ ಇರುವಂಥ ಎಲ್ಲ ರೂಲ್ಸನ್ನು ನೋಡ್ಕೊಂಡು ಏನಾದರೂ ಚೇಂಜಸ್ ಮಾಡಬೇಕಂತಂದರೆ ಚೇಂಜಸನ್ನು ಮಾಡಿಕೊಂಡು ನೀವು ಒಂದು ಪಾಸಿಟಿವ್ ಓಪಲ್ಲಿ ಇರಿ. ಓಕೆನಾ? ಸಿಗುತ್ತೆ ನನಗೆ ಸೀಟ್ ಅಲಾಟ್ಮೆಂಟು, ಸೀಟ್ ಯಾವುದೋ ಒಂದು ಸಿಗುತ್ತೆ ಅನ್ನೋಂಥ ಚಾನ್ಸಸ್ಸಲ್ಲಿ ಇರಿ. ಓಕೆನಾ? ಆ್ಯಂಡ್ ಇನ್ನೊಂದೇನು ಅಂತಂದರೆ ಥರ್ಡ್ ರೌಂಡಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆಗೋದೇ ಇಲ್ವಾ ಅಂತ ನೀವು ಯಾರೂ ಸಹ ಕೇಳೋವಂಥ ಅವಶ್ಯಕತೆ ಇಲ್ಲ. ಯಾಕಂತ ಅಂದರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ನಾವು ಲಾಸ್ಟ್ ಇಯರ್ಸ್ ಎಕ್ಸಾಂಪಲ್ಸ್ ತಗೊಳ್ಳೋದು ಆಗಿದ್ರೆ ಆ್ಯಂಡ್ ಈವನ್ ಈ ವರ್ಷದ್ದು ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನಾನು ಬೇಕಿದ್ರೆ ಮತ್ತೆ ತಿಳಿಸ್ಕೊಡ್ತೀನಿ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ,
ಆಗಿರೋದಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಅಂತ ಏನು ಕರಿತೀವಿ, ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಎಷ್ಟೋ ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಸಿಗೋವಂಥ ಚಾನ್ಸಸ್ಸೂ ಸಹ ಇದೆ. ಓಕೆನಾ. ಆ್ಯಂಡ್ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ನೀವೇನು ಅನ್ಕೋತೀರಾ, ನನಗೆ ಸಿಕ್ಕಿರುವಂಥ ಸೀಟನ್ನು ನಾನು ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಬಿಟ್ನೇನೋ, ನನಗೆ ಸೀಟ್ ಸಿಗುತ್ತೋ ಇಲ್ವಾ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇದೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ಸು, ಅದ್ರ ಬಗ್ಗೆ ಯಾರೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಫೈನಲಿ ಇನ್ನೊಂದು ಅಪ್ಡೇಟನ್ನು ಇವತ್ತಿನ ಈ ವಿಡಿಯೋದಲ್ಲೇ ತಿಳಿಸ್ಕೊಡೋದಾದರೆ, ಥರ್ಡ್ ರೌಂಡ್ ಬಂದುಬಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಥರ್ಡ್ ರೌಂಡ್ ಕಂಪ್ಲೀಟ್ ಪ್ರೊಸೆಸ್ ಮುಗಿಯುತ್ತೆ. ನೀವು ನೆಕ್ಸ್ಟ್ ಕಾಲೇಜಸ್ಗೆ ಹೋಗ್ತೀರಾ, ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದಮೇಲೆ ನಿಮಗೆ ಕಾಲೇಜವರು ಗ್ರೂಪ್ಸ್ಗೆ ಆ್ಯಡ್ ಮಾಡ್ತಾರೆ. ನಿಮ್ಮ ಮೊಬೈಲನ್ನು ನಂಬರನ್ನು ತಗೊಂಡು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಎಲ್ಲ ಥರದ ಪ್ರೊಸೆಸ್ಸು ಕಾಲೇಜಲ್ಲಿ ಏನು ಮಾಡಬೇಕು ಏನಂತ ಗೊತ್ತಾಗುತ್ತೆ. ಓಕೆನಾ. ಆ್ಯಂಡ್ ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದಮೇಲೆ ಇಂಪಾರ್ಟೆಂಟಾಗಿ ಏನು ಅಂತ ಅಂದರೆ, ನೆಕ್ಸ್ಟ್ ನೀವು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಎಲ್ಲ ಥರದ ವಿಡಿಯೋಸು ಮುಂದಿನ ದಿನಗಳಲ್ಲಿ ಬರುತ್ತೆ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗೇನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.